ಇಷ್ಟಪಟ್ಟ ಕನಸನ್ನ ಚಟ್ಟ ಹತ್ತೋದ್ರೊಳಗಾದ್ರೂ ಸಾಧಿಸುವಂತ ದೊಡ್ಡೋರ್ ಹೇಳ್ತಾರೆ. ಅರೆ ಈಗೇಕೆ ಚಟ್ಟದ ವಿಷಯ ಬಂತು ಅಂತ ಕೇಳಿದ್ರಾ? ಈಗ ಮಾಹಿತಿ ಗುರುಗಳು ಬಿದಿರಿನ ಬಗ್ಗೆ ಹೇಳಲಿದ್ದಾರೆ. ಬಿದಿರು ಬಹು ಉಪಯೋಗಿ ಅಂತೆ. ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇನ್ಫೋ ಗುರುಜಿ. ನಮ್ ಟೀಚರು ನಂಗೆ ಬಿದಿರಿನ ಬಗ್ಗೆ ಮಾಹಿತಿ ತರೋಕ್ ಹೇಳಿದ್ದಾರೆ. ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ವೈ ನಾಟ್? ನಂಗೆ ಏನ್ ಗೊತ್ತೋ ಅದೆಲ್ಲ ಹೇಳ್ತೀನಿ. ಪೆನ್ನು ನೋಟ್ಸ್ ತಗೊಂಡು ಲಿಸ್ಟ್ ಮಾಡ್ಕೋತೀನಿ. ಶುರು ಹಚ್ಕೋ. ಬಿದಿರು ಸಾಮಾನ್ಯವಾಗಿ ಎತ್ತರವಾಗಿ ಬೆಳೆಯೋದ್ರಿಂದ ಅದನ್ನ ಮರ ಅಂತ ತಿಳಿದಿರ್ತೀವಿ. ಆದ್ರೆ ಅದು ಹುಲ್ಲಿನ ಜಾತಿಗೆ ಸೇರಿದೆ. ಅತ್ಯಂತ ಎತ್ತರವಾಗಿ ಬೆಳೆಯೋ ಹುಲ್ಲು ಈ ಬಿದಿರು. ಹಂಗ ನಾನು ಕೂಡ ಮರ ಅಂತ ಅನ್ಕೊಂಡಿದ್ದೆ. ಹೌದು, ಎಷ್ಟೆತ್ತರಕ್ಕೆ ಬೆಳೆಯುತ್ತೆ ಇದು? ಜಗತ್ತಿನಾದ್ಯಂತ 1450 ವಿಧದ ಬಿದಿರುಗಳು ಇರೋದ್ರಿಂದ ಬೇರೆ ಬೇರೆ ಹೈಟ್ಗಳಿರುತ್ತೆ. ಆದ್ರೆ ಕೆಲವು ಬಿದಿರುಗಳು 1300 ಫೀಟ್ನಷ್ಟು ಬೆಳಿತವೆ, ಗೊತ್ತಾ? ಅಬ್ಬಾ, ಆಕಾಶಕ್ಕೆ ಪಪ್ಪಿ ಕೊಡೋ ತರ. ಹೌದು, ಇದು ಎಲ್ಲಾ ಕಡೆ ಬೆಳೆಯುತ್ತಾ? ಹೌದು, ಎಲ್ಲಾ ಖಂಡಗಳಲ್ಲೂ ಇದು ಸೊಂಪಾಗಿ ಬೆಳೆಯುತ್ತೆ, ಅಂಟಾರ್ಟಿಕಾ ಬಿಟ್ಟು. ಹಿಂಗೂ ಇದ್ಯಾ? ಹೌದು, ಭೂಮಿ ಮೇಲಿರೋ ಎಲ್ಲಾ ಸಸ್ಯಗಳಿಗೆ ಹೋಲಿಸಿದ್ರೆ ಅತ್ಯಂತ ವೇಗವಾಗಿ ಬೆಳೆಯೋ ಸಸ್ಯ ಇದು. ಒಂದಿನಕ್ಕೆ ಸುಮಾರು 39 ಇಂಚ್ ಬೆಳೆಯುತ್ತಂತೆ. ಹವಾಮಾನ ವೈಪರೀತ್ಯ ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಷ್ಟೆ. ಯಪ್ಪ, ಶಕ್ತಿ ಮದ್ದು ತಿಂದಿದ್ಯಾ ಬಿದಿರು? ಇದ್ರೂ ಇರಬಹುದೇನೋ. ಹಾಗೆ ಬಿದಿರು ಬಹುಪಯೋಗಿ ವಸ್ತು. ಇದರಿಂದ ಮನೆ ಕಟ್ತಾರೆ, ಫರ್ನಿಚರ್ ಗಳನ್ನ ಮಾಡ್ತಾರೆ, ಅಲಂಕಾರಿಕ ವಸ್ತುಗಳು, ಆಟಿಕೆ ಸಾಮಾನುಗಳು ಅಂತ ತುಂಬಾ ವಸ್ತುಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಕೊಳಲು ಕೂಡ ತಯಾರು ಮಾಡೋದು ಬಿದಿರಿನಿಂದಾನೆ. ನಂಗೆ ಇನ್ನೊಂದೇನೋ ಗೊತ್ತು. ಏನದು? ನಾವು ಸತ್ತೋದಾಗ ಕೈಲಾಸ ಯಾತ್ರೆ ಕರ್ಕೊಂಡು ಹೋಗೋದು ಕೂಡ ಬಿದಿರು ಮೋಟ್ರಲ್ಲಿ ತಾನೆ? ಹೌದು ಕಣೋ. ಅದ್ಬಿಡು, ಇಲ್ಲಿ ಕೇಳು. ಬಿದಿರಿನಲ್ಲಿ ಉತ್ತಮ ಔಷಧಿ ಗುಣಗಳಿವೆ. ತುಂಬಾ ಹಿಂದೆಲ್ಲ ಇದನ್ನ ಪ್ರಮುಖ ಔಷಧವಾಗಿ ಬಳಸ್ತಾ ಇದ್ರಂತೆ. ಇಂದಿಗೂ ಕೆಲವು ನಾಟಿ ವೈದ್ಯರುಗಳು ಬಿದಿರಿನ ಔಷಧಿ ಕೊಡೋದು ಹಳ್ಳಿಗಳಲ್ಲಿ ಚಾಲ್ತಿಯಲ್ಲಿದೆ. ವಾವ್, ಅಮೇಜಿಂಗ್. ಹಂಗೆ 1 ಬಿಲಿಯನ್ಗೂ ಅಧಿಕ ಜನ ಇನ್ನೂ ಬಿದಿರಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಬಡವರು ಬಿದಿರಿನ ಜೋಪಡಿಗಳನ್ನ ಮಾಡ್ಕೊಂಡ್ರೆ, ಶ್ರೀಮಂತರು ವೈಭವದಿಂದ ಕೂಡಿರೋ ಬಿದಿರಿನ ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ. ದುಡ್ಡಿದ್ರೆ ಯಾವ ತರ ಮನೆ ಬೇಕಾದ್ರೂ ಮಾಡಿಸಬಹುದು ಬಿಡು. ಅಷ್ಟೇ ಅಲ್ಲ, ಬಿದಿರು ತುಂಬಾ ಒತ್ತೊತ್ತಾಗಿ ಬೆಳೆಯೋದ್ರಿಂದ ತುಂಬಾ ಪಕ್ಷಿಗಳು ಗೂಡು ಕಟ್ಟೋದ್ರ ಜೊತೆಗೆ ಅಳಿಲು, ಹಾವುಗಳಂತ ಪ್ರಾಣಿಗಳು ಅಲ್ಲೇ ಇರ್ತವೆ. ಆಶ್ರಯ ಮನೆ ತರ ಅನ್ನೋ ಹಾಗೆ ಅಂದ್ಕೋ. ಮತ್ತೆ ಕೃಷಿಕರಂತೂ ಬಿದಿರನ್ನ ತುಂಬಾನೇ ಬಳಸ್ತಾರೆ. ಅದರಿಂದ ಏಣಿಗಳನ್ನ ಮಾಡ್ತಾರೆ, ಬುಟ್ಟಿಗಳನ್ನ ತಯಾರಿಸ್ತಾರೆ, ಮನೆಗೆ ಸರಗೋಲು ಅನ್ನೋ ಗೇಟ್ ಗಳನ್ನ ಮಾಡ್ಕೊಳ್ತಾರೆ. ಹಾಗೆ ತುಂಬಾ ಜನ ಜೇನು ಹುಳಗಳನ್ನ ಕೂಡ ಇದ್ರಲ್ಲಿ ಸಾಕ್ತಾರೆ. ಅದರಿಂದ ಬಹಳ ಅಂದ್ರೆ ಬಹಳಾನೇ ಉಪಯೋಗಕಾರಿ. ಹೌದಾ? ಇನ್ನು ಏನೇನೆಲ್ಲ ಇದೆ ಬಿದಿರಿನ ಬಗ್ಗೆ ಮಾಹಿತಿ? ಬಿದಿರು ತುಂಬಾನೇ ಗಟ್ಟಿಯಾಗಿರುತ್ತೆ, ದೀರ್ಘಕಾಲ ಬಾಳಕೆ ಬರುತ್ತೆ. ನಿಂಗ್ ಗೊತ್ತಾ, ಹಿರೋಶಿಮಾ ಮೇಲೆ ಅಣುಬಾಂಬ್ ದಾಳಿ ನಡೆದಾಗ ಅದರ ಹೀಟ್ ಹಾಗೂ ರೇಡಿಯೇಷನ್ ಗಳಿಂದ ಎಲ್ಲಾ ಗಿಡ ಮರಗಳು ನಾಶವಾಗಿದ್ವಂತೆ. ಆದ್ರೆ ಬಿದಿರು ಮಾತ್ರ ಬಾಂಬ್ನ ವಿಕಿರಣಗಳನ್ನ ತಡೆದು ಹಾಗೆ ಬದುಕಿತ್ತಂತೆ, ಗೊತ್ತಾ? ವಾವ್, ಕಬ್ಬಿಣದ ತರ ಸ್ಟ್ರಾಂಗ್ ಅನ್ನು. ಹೌದು. ಹಾಗೆ ಆನೆಗಳಿಗೆ ಬಿದಿರಿನ ಎಲೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಅಬ್ಬಾ, ತುಂಬಾ ಮಾಹಿತಿ ಕೊಟ್ಟೆ. ಪೇಜ್ ತುಂಬೋಯ್ತು. ಥ್ಯಾಂಕ್ ಯು ಕಣೆ. ಇರ್ಲಿ ಇರ್ಲಿ. ಸರಿ, ಬರ್ಲಾ? ಟಾಟಾ.